ಪ್ರಸ್ತುತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲ ಕಾರ್ಯಗಳು ಜನಪ್ರತಿನಿಧಿಗಳಿಂದಲೇ ಆಗುತ್ತದೆ ಎನ್ನುವ ಭ್ರಮೆಯಿಂದ ಜನರು ಹೊರಬಂದು ಗ್ರಾಹಕರ ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕೆಂದು ಕರ್ನಾಟಕದ ಗ್ರಾಹಕ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಂಘಟಿತ ಒಕ್ಕೂಟದ ಸ್ಥಾಪಕ ಮುಖ್ಯ ಪೋಷಕ ಸೋಮಶೇಖರ್ ವಿಕೆ ಅವರು ಕರೆ ನೀಡಿದ್ದಾರೆ. ಕರ್ನಾಟಕದ ಗ್ರಾಹಕ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಂಘಟಿತ ಒಕ್ಕೂಟದ ವತಿಯಿಂದ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಮತ್ತು ಕೊಡಗು ಜಿಲ್ಲಾ ಗ್ರಾಹಕರ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಮಡಿಕೇರಿಯ ಸರ್ಕಾರಿ ಪಿಯು ಕಾಲೇಜು ಸಭಾಂಗಣದಲ್ಲಿ ಟೆಲಿಕಾಂ ಮತ್ತು ಬ್ರಾಡ್ಕಾಸ್ಟಿಂಗ್ನಲ್ಲಿ ಶುಲ್ಕ ಹಾಗೂ ಬಿಲ್ಲಿಂಗ್ ವಿಷಯದ ಕುರಿತು ಗ್ರಾಹಕ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸೋಮಶೇಖರ್ ವಿಕೆ, ಗ್ರಾಹಕರು ಎಂಬುದು ಜಾತಿ, ಮತ, ಧರ್ಮ, ಬಣ್ಣ, ಪಕ್ಷ ಭೇದವಿಲ್ಲದ ಒಂದು ಒಗ್ಗಟ್ಟಿನ ವರ್ಗವಾಗಿದೆ. ಗ್ರಾಹಕರ ಹಕ್ಕುಗಳಿಗಾಗಿ ಗ್ರಾಹಕ ಚಳವಳಿ ನಿರಂತರವಾಗಿರಬೇಕೆಂದರು. ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಜನರಿಗಾಗಿ ಎನ್ನುವ ಚಿಂತನೆ ಭ್ರಮೆಯಾಗಿ ಮಾರ್ಪಟ್ಟಿದೆ. ಒಂದು ಮತ ಹಾಕಿದ ತಕ್ಷಣ ಪ್ರಜಾಪ್ರಭುತ್ವವನ್ನು ಉಳಿಸುವುದು ಶಾಸಕರ, ಸಂಸದರ ಮತ್ತಿತರ ಜನಪ್ರತಿನಿಧಿಗಳ ಜವಾಬ್ದಾರಿ ಅಂತ ಜನರು ಸುಮ್ಮನಾಗಬಾರದು ಮತ್ತು ತಮ್ಮ ಜವಾಬ್ದಾರಿಯನ್ನು ಮರೆಯಬಾರದು. ಪ್ರಜೆಗಳಿಂದಲೇ ಪ್ರಜಾಪ್ರಭುತ್ವ ಉಳಿಯಬೇಕಾಗಿದೆ. ಇಂದು ಪ್ರತಿಯೊಬ್ಬ ಪ್ರಜೆಯೂ ಗ್ರಾಹಕನಾಗಿರುವುದರಿಂದ ಗ್ರಾಹಕರ ಹಕ್ಕುಗಳ ಪ್ರತಿಪಾದನೆ ಅತಿ ಮುಖ್ಯವಾಗಿದೆ ಎಂದು ತಿಳಿಸಿದರು. ಇಡೀ ಪ್ರಪಂಚದಲ್ಲಿ ಯಾವುದೇ ರೀತಿ ಜಾತಿ, ಭೇದ, ಧರ್ಮ ಯಾವ ವ್ಯತ್ಯಾಸವೂ ಇಲ್ಲದೆ ಹುಟ್ಟಿನಿಂದ ಸಾಯೋವರೆಗೂ ಕಾಮನ್ ಆಗಿರೋದು ಗ್ರಾಹಕ ಮಾತ್ರ. ಎಂಥ ವೈಶಿಷ್ಟ್ಯ ನೋಡಿ. ಈ ಬಿಳಿ ಬಣ್ಣ, ಕರಿ ಬಣ್ಣ, ಈ ಗೋಧಿ ಬಣ್ಣ, ಇವ್ರಿಗೆಲ್ಲ ಬೇರೆ ವ್ಯತ್ಯಾಸ ಇಲ್ಲ, ಅವರೆಲ್ಲ ಗ್ರಾಹಕ. ಈ ಮೇಲ್, ಫೀಮೇಲ್ ಅವರಿಗೆ ವ್ಯತ್ಯಾಸ ಗ್ರಾಹಕರಲ್ಲಿ ಇಲ್ಲ, ಎಲ್ಲ ಗ್ರಾಹಕರೇ. ಯಾವುದೇ ಜಾತಿ, ಈ ಥರ ಧರ್ಮ ಅದಕ್ಕೆ ಯಾವುದೂ ಇದಿಲ್ಲ, ಎಲ್ಲರೂ ಅಷ್ಟೇ. ಆಯ್ತು, ಅಮೆರಿಕ ಭಾಳ ಶ್ರೀಮಂತ ದೇಶ, ಪಾಕಿಸ್ತಾನ ಭಾಳ ಇದು ಬಡ ದೇಶ ಅನ್ನುವಂಥ ವ್ಯತ್ಯಾಸ ಗ್ರಾಹಕರಲ್ಲಿ ಎಲ್ರಿಗೂ ಒಂದೇ ಸರಿಸಮಾನವಾಗಿ ಈಕ್ವಲ್ ಆಗಿ ಟ್ರೀಟ್ ಮಾಡಿ. ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಏನು ಅಂತ ಹೇಳಿದ್ರೆ, ಈ ಗ್ರಾಹಕ ಚಳುವಳಿ ಮಾತ್ರ ನಾವು ಒಂದು ಆಡಳಿತ ಅಥವಾ ಒಂದು ಸಿಸ್ಟಮ್ ಆಫ್ ಗವರ್ನೆನ್ಸ್ ನಾವೇನು ಹೇಳ್ತೀವಿ, ಯಾವ ರೀತಿ ಒಂದು ರಾಜ, ಒಂದು ಡಿಕ್ಟೇಟರ್ಶಿಪ್ ಅಂದರೆ ಏಕಪಾತ್ರ ಇದು ಡಿಕ್ಟೇಟರ್ಶಿಪ್ ನೋಡ್ತೀವಿ, ಈ ಥರ ರೂಲ್ಗಳಿದೆ. ನಾವು ಪ್ರಜಾಪ್ರಭುತ್ವವನ್ನು ಆರಿಸ್ಕೊಂಡಿದ್ವಿ. ಪ್ರಜಾಪ್ರಭುತ್ವ ಅಂದ ತಕ್ಷಣ ಯಾರು ಕೇಳಿದ್ರೆ ತಕ್ಷಣ ಅವರು ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಇದು ಹೇಳ್ಬಿಡ್ತಾರೆ. ಆದರೆ ವಾಸ್ತವಿಕವಾಗಿ ಜನರಿಂದ, ಜನರಿಗಾಗಿ, ಜನಕ್ಕೋಸ್ಕರ ಅನ್ನುವಂಥದ್ದನ್ನ ವಾಸ್ತವಿಕವಾಗಿ ಏನದು ಅರ್ಥ? ನಮ್ಮ ಭ್ರಮೆ ಅಥವಾ ನಮ್ಮ ಹಿಂದೆ ಎಲ್ಲ ಇದಾಗ್ತಿರೋದು ಏನು ಅಂತ ಹೇಳಿದ್ರೆ, ನಮಗೆ ವೋಟಿಂಗ್ ಕೊಡ್ತಾರೆ, ನಾವೊಂದು ಯಾರು ಒಬ್ಬರು MLA-ನೋ MLC-ನೋ ನಮ್ಮ ಜಿಲ್ಲಾ ಪಂಚಾಯತ್ನೋ ಯಾರನ್ನೋ ಎಲೆಕ್ಟ್ ಮಾಡಿದ್ರೆ ಆಯ್ತು, ಇದು ಪ್ರಜಾಪ್ರಭುತ್ವ ಅಂತ ಅಂದ್ಕೊಂಡು ಸುಮಾರು ಜನ ನಾವು ಹಾಗೆ ಭ್ರಮೆಯಲ್ಲಿ. ನಾನು ಇದೆಲ್ಲ ಶಬ್ದ ನಾನು ಭಾಳ ಕೇರ್ಫುಲ್ಲಾಗಿ ಯೂಸ್ ಮಾಡ್ತಾ ಇದ್ದೀನಿ. ಭ್ರಮೆಯಲ್ಲಿದ್ದೀವಿ ಏನು, ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ರೆ ಅವರೆಲ್ಲ ನಮ್ಮನ್ನು ನೋಡ್ಕೋತಾರೆ, ನಮಗೆಲ್ಲ ಮಾಡ್ತಾರೆ ಅಂತ ನಾವು ಅಂದ್ಕೊಂಡು ಆ ಥರದ ಒಂದು ಸನ್ನಿವೇಶ ನಮ್ಮ ಮನಸ್ಸಲ್ಲಿ ಬೆಳೀತಾ ಬರ್ತಿತ್ತು. ಆದರೆ ನಿಜವಾದ ಪ್ರಜಾಪ್ರಭುತ್ವ ಏನು, ಗ್ರಾಸ್ ರೂಟ್ ಲೆವೆಲ್ ಪ್ರಜೆಗಳಿಂದ ಆಗಬೇಕಾಗಿದ್ದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಅಂದರೆ ಬರೀ ಎಲೆಕ್ಷನ್ ಮಾಡಿ, ಎಲೆಕ್ಷನ್ ನಿಯಂತ್ರಣ ಮಾಡಿ ಅವ್ರು ವೋಟ್ ಹಾಕೋದ್ರಿಂದ ಮಾತ್ರ ಇದು ಪ್ರಜಾಪ್ರಭುತ್ವ ಅಂದರೆ ಆಗಿದ್ರೆ ಏನು ಸಾಲದು? ಇಲ್ಲಿವರೆಗೆ MLA MP ಅವರೇ ಎಲ್ಲ ಸರ್ವತ್ವ, ಅವರೇ ಎಲ್ಲ ಇದು ಅಂತ ಹೇಳ್ತಾಯಿದ್ರು. ನಮ್ಮ ಬೀದಿಯಲ್ಲಿ ರೋಡಲ್ಲಿ ಸರಿ ಇಲ್ಲ ಅಂದರೆ MLA, ನಮ್ಮ ಕರೆಂಟ್ ಹೋಯ್ತು ಅಂದರೆ MLA MP ಹೀಗೆ ಹೇಳ್ತಾ ಇರ್ತಿದ್ವಿ. ಅವರೇ ಅಲ್ವಾ ಎಲ್ಲ ಸರ್ವಸ್ವ ಅಂತ ಅಂದ್ಕೊಂಡಿದ್ವಿ. ನಿಯಂತ್ರಣಾಧಿಕಾರಿ ಅಂದರೆ ನಿಯಂತ್ರಣಾಧಿಕಾರಿ ಅಂದರೆ ಮೊಬೈಲು ಮತ್ತು ಕೇಬಲ್ TV ಇತ್ಯಾದಿನ ಒಂದು ನಿಯಂತ್ರಣ ಮಾಡೋಕ್ಕೋಸ್ಕರ ಪ್ರತ್ಯೇಕವಾಗಿ ಒಂದು ಅಧಿಕಾರಿ ಗಮನಿಸಿ ಕೆಲಸ ಮಾಡ್ಬೋದು. ಈ ಕ್ಷೇತ್ರದಲ್ಲಿ ತಜ್ಞರನ್ನ ತಗೊಂಡು, ಸ್ಪೆಷಲಿಸ್ಟ್ ಈ ಫೀಲ್ಡಲ್ಲಿ ತಗೊಂಡು ಅದನ್ನು ಗಮನಿಸುವಂಥ ವ್ಯವಸ್ಥೆ. ಮಾತಾಡ್ತೀರಾ, ಇನ್ಕಮಿಂಗ್ ಮಾತಾಡ್ತೀರಾ, ಎಲ್ಲ ಯೂಸ್ ಮಾಡ್ತೀರಲ್ಲ,
ಟ್ಯಾರಿಫ್ ಅಂದರೆ ಏನು ಅಂತ ಗೊತ್ತಿದೆಯಾ? ಟ್ಯಾರಿಫ್ ಟ್ಯಾರಿಫ್ ಅಂದರೆ ಒಂದು ನಿಗದಿತ ಒಂದು ಟ್ಯಾರಿಫ್ ಅಂತ ಫಿಕ್ಸ್ ಮಾಡಿರ್ತಾರೆ. ಅಂದರೆ 299 ಇಲ್ಲ ಮಂತ್ಲಿ ಪ್ಯಾಕೇಜು, ಇಲ್ಲ 3 ತಿಂಗಳ ಪ್ಯಾಕೇಜು, ಇಲ್ಲ 6 ತಿಂಗಳ ಪ್ಯಾಕೇಜು, ಇಲ್ಲ 1 ವರ್ಷದ ಪ್ಯಾಕೇಜು. ಈ ಪ್ಯಾಕೇಜ್ ಗೊತ್ತಿದೆಯಲ್ಲ ಎಲ್ಲರಿಗೂ? ಮೊಬೈಲ್ ರೀಚಾರ್ಜ್ ಮಾಡ್ತಿರಲ್ಲ, ಮೊಬೈಲ್ ರೀಚಾರ್ಜ್ ಮಾಡಿದ ಪ್ಯಾಕೇಜ್ ಬರುತ್ತಲ್ಲ, 299 ಬರುತ್ತೆ, 499 ಬರುತ್ತೆ, 999 ಬರುತ್ತೆ ಅಲ್ವಾ? ಇದು ಟ್ಯಾರಿಫ್. ಅಂದರೆ ಮೊದಲೇ ನಾವು ರೀಚಾರ್ಜ್ ಮಾಡಿ ಅದನ್ನು ಪೇ ಮಾಡಿ ಮೊದಲು ನಾವು ಮಾತಾಡೋವಂಥದ್ದು ಟ್ಯಾರಿಫ್ ಬರುತ್ತೆ. ಬಿಲ್ಲಿಂಗ್ ಅಂದರೆ ಗೊತ್ತಿದೆಯಾ ಯಾರಿಗಾದ್ರು? ಬಿಲ್ಲಿಂಗ್ ಅಂದರೆ ಗೊತ್ತಿಲ್ವಾ? ನೀವು ಹೋಟ್ಲಿಗೆ ಹೋಗ್ತೀರಾ, ಇಲ್ಲ ಅಂಗಡಿಗೆ ಹೋಗ್ತೀರಾ ಇಲ್ವಾ? ಎಲ್ಲರೂ ಹೋದಾಗ ಏನೇನು ಮಾಡ್ತೀರಲ್ಲಿ? ಅದನ್ನು ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡಿದ್ಮೇಲೆ ಬಿಲ್ ಮಾಡೇ ಮಾಡ್ತಾರಲ್ಲ. ಹಾಗೆ ಪ್ರತಿಯೊಂದು ಈಗ ಪೋಸ್ಟ್ ಪೇಯ್ಡ್ ಅಂತೇಳಿ ಬರುತ್ತೆ ಟೆಲಿಫೋನ್ ಇದರಲ್ಲಿ. ಪೋಸ್ಟ್ ಪೇಯ್ಡ್ ಅಂದರೆ ಹೇಗೆ? ಪೋಸ್ಟ್ ಪೇಯ್ಡ್ ಅಂದರೆ ನೀವು ಫಸ್ಟು ನೀವು 1 ತಿಂಗಳು ಯೂಸ್ ಮಾಡ್ತೀರ ಮೊಬೈಲನ್ನು. ಇಂಟರ್ನೆಟ್ ಆಗ್ಬೋದು, ಆನ್ಲೈನ್ ಕಾಲ್ ಆಗ್ಬೋದು, ನ್ಯಾಷನಲ್ ಕಾಲ್, ಇಂಟರ್ನ್ಯಾಷನಲ್ ಕಾಲ್ಸು ಏನೇ ಇದ್ದರೂ ಅದು ನೀವು ಬಳಸ್ತೀರಾ. ಬಳಸಿದ ಮೇಲೆ ನೀವು ಇಷ್ಟು ಮಾತಾಡಿದ್ದೀರಾ ಅಂತೇಳಿ ಒಂದು ಬಿಲ್ ಬರುತ್ತೆ, ಕರೆಕ್ಟಾ? ಹಾಗೆ ನೀವು ಅದರಲ್ಲಿ ಬಿಲ್ ಎಲ್ಲ ನೀವು ಡೀಟೇಲ್ ಚೆಕ್ ಮಾಡ್ಕೊಳ್ಬೇಕು. ನೀವು ಹೋಟ್ಲಿಗೆ ಹೋದರೆ ಇಲ್ಲ ಅಂಗಡಿಗೆ ಹೋದರೆ ಬಿಲ್ ಕೊಡ್ತಾರಲ್ಲ, ನೀವೇನೇನು ತಿಂದಿದ್ದೀರಲ್ಲ, ಏನೇನು ಪರ್ಚೇಸ್ ಮಾಡಿದ್ದೀರಾ ಬಿಲ್ ಕೊಡ್ತಾರೆ. ಡೀಟೇಲ್ ಚೆಕ್ ಮಾಡ್ತೀರಾ ಇಲ್ವಾ? ಎಲ್ಲರೂ ಚೆಕ್ ಮಾಡಿ ಪೇ ಮಾಡ್ತೀರಲ್ಲ. ಹಾಗೆ ಪ್ರತಿಯೊಂದರಲ್ಲೂ ನಾವು ಕನ್ಸ್ಯೂಮರ್ ನಮಗೆ ಅಧಿಕಾರ ಇದೆ. ನಾವೇನು ಪಡ್ಕೊಂಡಿದ್ದೀವಿ, ಅದಕ್ಕೆ ಏನು ಟ್ಯಾಕ್ಸ್ ಹಾಕಿದ್ದಾರೆ, ಇಲ್ಲ ಟ್ಯಾಕ್ಸ್ ಹಾಕಿದಾರೋ ಇಲ್ವೋ, ಇದನ್ನೆಲ್ಲ ತಿಳ್ಕೊಳ್ಳೋಂಥ ಒಂದು ಅಧಿಕಾರ ನಮಗೆ ಇದೇ ಇರುತ್ತೆ. ರೀಚಾರ್ಜ್ ಮಾಡ್ಕೊಂಡಿರೋಂಥ ಅಮೌಂಟ್ ಮೊತ್ತ ಏನಿದೆ ಅದು ಕನ್ಸ್ಯೂಮರ್ಗೂ ಸಹ ಉಪಯೋಗ ಆಗಬೇಕು. ಮತ್ತು ನಮಗೆ ಪ್ರೊವೈಡ್ ಮಾಡಿರ್ತಾರಲ್ಲ, ಏರ್ಟೆಲ್ಲು, BSNL, ಜಿಯೋ ಎಲ್ಲ ಇರ್ತದಲ್ಲ, ವೊಡಾಫೋನು, ಅವರಿಗೂ ಸಹ ಅದು ಒಂದು ಉತ್ತಮವಾದಂಥ ಪ್ಯಾಕೇಜ್ ಟ್ಯಾರಿಫು ಇರಬೇಕು. ಹಾಗೆ ಅಮೌಂಟ್ ಏನಿದೆ ಅದು ನಮಗೆ ಕರೆಕ್ಟಾಗಿದೆಯಾ, ಅದರ ಸೇವೆ ಗುಣಮಟ್ಟದ ಜೊತೆಗೆ ನ್ಯಾಯಯುತವಾದ ಟ್ಯಾರಿಫ್ ಮತ್ತು ಸರಿಯಾದ ಬಿಲ್ಲಿಂಗ್ ಕೂಡ ಬಳಸೋದು ಮುಖ್ಯ ಆಗಿರುತ್ತೆ. ಚಾರ್ಜಸ್ ಏನಾರು ಆಗಿದೆ ಇದ್ರ ಬಗ್ಗೆ ನಾವು ವಾಯ್ಸ್ ರೇಸ್ ಮಾಡಿ ಅದ್ರ ಕಂಪ್ಲೇಂಟ್ ಮಾಡಿ ಅದ್ರ ಬಗ್ಗೆ ಸಹ ನಾವು ಮಾಡೋದು ನಮ್ಮ ಅಧಿಕಾರನೇ ಇರುತ್ತೆ. ಯಾವುದು? ಗ್ರಾಹಕರದು. ಕರ್ನಾಟಕ ಗ್ರಾಹಕ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಂಘಟಿತ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ BP ಕೃಷ್ಣಮೂರ್ತಿ, ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಸಂಶೋಧನಾ ಅಧಿಕಾರಿ K ಮುರಳೀಧರ, ಸರ್ಕಾರಿ PU ಕಾಲೇಜಿನ ಉಪಪ್ರಾಂಶುಪಾಲ ಚಿದಾನಂದ, ಜಿಯೋ ಸಂಸ್ಥೆಯ ಪ್ರಮುಖರಾದ ಶರತ್ ಆತ್ಮಾನಂದ, ಏರ್ಟೆಲ್ ಸಂಸ್ಥೆಯ ನಾಗಪ್ಪ, BSNLನ ಅಧಿಕಾರಿ ಸರ್ಫರಾಜ್ ಆಲಂ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.